1ರಿಂದ 1200 ತನಕ 1000 ತನಕ ಅಥವಾ 1200 ತನಕ ಪ್ರತಿ ಟನ್ನಿಗೆ ಹಾಳಾಗ್ತದೆ ರೈತರದ್ದು. ಹಾಗೆ ಉಳಿದ ಬೆಳೆಗಳಿಗೂ ಹೋಗಿ ಮೊನ್ನೆ ಗೊಂಜಾಳದ ಕೇಳಿದ್ರಿ 2400 ರೂಪಾಯಿ ಟನ್ ಮಾಡಿದರು, ಆದರೂ ಯಾರು ತೊಗೊಳ್ಳಿಲ್ಲ. ಮತ್ತು ಸರ್ಕಾರ ಒತ್ತಾಯ ಮಾಡಿ 50 ಮಿನಿಮಮ್ ಒಂದು 50 ಕ್ವಿಂಟಲ್ ತೊಗೋಬೇಕು ಅನ್ನುವಂಥ ಒಂದು ನಿರ್ಧಾರ ಮಾಡ್ತಾರೆ. ಆದರೆ ಎಷ್ಟು ಮಂದಿ ತೊಗೊಳ್ತಾರೆ ಕೊಳ್ಳೋರು ಅವ್ರಿಗೆ ಬಿಟ್ಟಂಥ ವಿಷಯ. ಅಂದರೆ ಒಟ್ಟಾರೆ ಹೇಳುವಂಥದ್ದು ಗೊಂಜಾಳ ಇರ್ಬೋದು, ಮತ್ತೊಂದಿರ್ಬೋದು, ಏನಿರ್ಬೋದು, ಕಾಳುಗಳನ್ನು ಎಷ್ಟು ಬಿದ್ದು ಬೀಳುವಂಥ ಪ್ರವೃತ್ತಿ ನಮ್ಮಲ್ಲಿ ಹೆಚ್ಚು ಇರೋದ್ರಿಂದಾಗೆ ರೈತ ಲಾಭ ಆಗೋದಿಲ್ಲ. ಅದಕ್ಕಾಗಿ ಕಾನೂನು ಮಾಡಿರಿ ಅಂತ ರೈತರು ಬೆನ್ನು ಹಚ್ಚಿದ್ದಾರೆ. ಆದರೆ ಇಲ್ಲಿವರೆಗೆ ಆಗ್ತಾಯಿಲ್ಲ. MSP ಕಾನೂನು ಮಾಡಿದ್ರೆ ಅದು ಖಾತ್ರಿ ಕೊಡುತ್ತಿಲ್ಲ ರೈತರು. ಮತ್ತು ರೈತರ ಬೆಂಬಲ ಸೂಚಿಸುವಂಥ ದಿನ ಕೋಳಿ ಹೋರಾಟ ಮಾಡುತ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಜಗದೀಶ್ ಸಿಂಗ್ ದಲೇವಾಲ ನೇತೃತ್ವ ವಹಿಸಿದಂಥ ಈ ಒಂದು ಹೋರಾಟ ಆಗಿರ್ಬೋದು. ಅದೇ ಕಾಲಕ್ಕೆ ನಮ್ಮ ಅನೇಕ ಇಲ್ಲೂ ಕರ್ನಾಟಕದಲ್ಲಿ ಅನೇಕ ನಮ್ಮ ರೈತ ನಾಯಕರು ಇದ್ದಾರೆ, ಅವರು ಹೋರಾಟ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಚೂರಪ್ಪ ಪೂಜಾರಿ ಆಗಿರ್ಬೋದು, ಶಶಿಕಾಂತ ನಮ್ಮ ಗುರೂಜಿ ಆಗಿರ್ಬೋದು, ಇಂಥ ಅನೇಕ ನಾಯಕರು ಇವತ್ತು ಹೊಸ ಹುಡುಗರು ಬರ್ತಾ ಇದ್ದಾರೆ, ಅವರು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಆಗ್ತಾ ಇಲ್ಲ. ಅದು ಆಗೋದು ಯಾವಾಗ? MSP ಕಾನೂನು ಆಗೋದು ಯಾವಾಗ ಅನ್ನೋದು ಈಗ ಇರುವ ಮುಖ್ಯ ಪ್ರಶ್ನೆ. ಕಾನೂನು ಮಾಡಿದಾಗ ಏನೋ ಒಂದು ಸ್ವಲ್ಪ ಅವ್ರಿಗೆ ಅನುಕೂಲ ಆಗ್ಬೋದು. ಹಾಗಾದರೆ ಕಾನೂನು ಮಾಡಿದ್ರೆ ಎಲ್ಲ ಪರಿಹಾರ ಆಗ್ತದಂತಲ್ಲ. ಈಗ ನೋಡ್ರಿ 15 ದಿನದಲ್ಲೇ ಕಬ್ಬಿನ ಬಿಲ್ ಕೊಡಬೇಕಂತದ. ಎಷ್ಟು ಫ್ಯಾಕ್ಟ್ರಿ ಕೊಟ್ಟಿದ್ದಾವೆ ರೀ ಕಬ್ಬು ಹಚ್ಚಿದ 15 ದಿವಸದೊಳಗೆ? ಇವತ್ತು ನೀವು ಲಿಸ್ಟ್ ತರಿಸಿದ್ರೆ ಗೊತ್ತಾಗ್ತದೆ. ಮತ್ತು ತೂಕದಾಗ ಹೊಡಿದಂತೆ ನಡೆದ ಎಲ್ಲರೂ ಯೋಜನೆ ಆರಂಭ ಮಾಡ್ತಾ ಇದ್ದಾರೆ ರೈತರು. ಅದು ಹೆಂಗೆ ಮಾಡೋರು ಅನ್ನೋ ಸಹಿತ ಇವತ್ತು ಪ್ರಶ್ನೆಗಳಿದ್ದಾವೆ. ಅಂದರೆ ಹೇಳುವಂಥ ಏನಪ್ಪ ಅಂತಂದ್ರೆ MSP ಕಾನೂನು ಮಾಡಿದ್ರೆ ಅಂದ್ರೆ ವಿಶೇಷವಾಗಿ ತಮ್ಮ ಬೆಳೆಗೆ ತಾವ ಬೆಲೆ ಕಟ್ಟೋದ್ರಿಂದಾಗಿ ಸಹಜವರು ಎಷ್ಟು ಬೇಕಪ್ಪ ಅದಕ್ಕೆ. ಮತ್ತು ಜನ ತೊಗೊಳೋರು ಹುತ್ತಿರಲಿಲ್ಲ, ಖರೀದಿ ಮಾಡೋರು ಅವರು ವಿಚಾರ ಮಾಡ್ತಾರೆ. ಎಲ್ಲ